ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಬ್ಬ ಐರಿಷ್ ರೈಟರ್ ಒಲಿವರ್ ಗೋಲ್ಡ್ಸ್ಮಿತ್ ಅವರು ಬರೆದಂತಹ ನಾವೆಲ್ ವಿಕರ್ ಆಫ್ ವೇಕ್ಫೀಲ್ಡ್ ನೋಡೋಣ. ಈ ಕಾದಂಬರಿಯನ್ನು 1761 ಮತ್ತು 1762 ವರ್ಷದಲ್ಲಿ ಬರೆಯಲಾಗಿತ್ತು. 1766ರಲ್ಲಿ ಈ ಕೃತಿ ಪ್ರಕಟಗೊಂಡಿತು. ಇದು ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಕಾದಂಬರಿಯಾಗಿದೆ. ಆ ಟೇಲ್ ಸಪೋಸ್ ಟು ಬಿ ರಿಟನ್ ಬೈ ಹಿಮ್ಸೆಲ್ಫ್ ಅನ್ನೋದು ಈ ಕೃತಿಯ ಸಬ್ಟೈಟಲ್ ಆಗಿದೆ. ಹಾಗಿದ್ರೆ ಈ ಕಾದಂಬರಿಯನ್ನು ನೋಡೋಣ. ಮೊದಲು ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಕೃತಿಯನ್ನು ನೋಡಬೇಕಾದ್ರೆ ದ ವಿಕರ್ ಆಫ್ ವೇಕ್ಫೀಲ್ಡಲ್ಲಿ ವಿಕರ್ ಅಂದರೆ ಪಾದ್ರಿಗಳು ಅಥವಾ ಪ್ರೀಸ್ಟ್ ಎಂಬ ಅರ್ಥವನ್ನು ಕೊಡುತ್ತದೆ. ಈ ಕೃತಿಯಲ್ಲಿ ವಿಕರ್ ಅಥವಾ ಪಾದ್ರಿಗಳಾಗಿ ಪುರೋಹಿತರಾಗಿ ಮಾಡ್ತಾ ಇರೋರು ಡಾಕ್ಟರ್ ಚಾರ್ಲ್ಸ್ ಪ್ರಿಮ್ರೋಸ್ ಮತ್ತು ಅವರ ಹೆಂಡತಿ. ಈ ಕಥೆಯ ಆರಂಭದಲ್ಲಿ ತುಂಬ ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ರು. ಅವರಿಗೆ 4 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳಿದ್ದರು. ಅವರ ದೊಡ್ಡ ಮಗನ ಹೆಸರು ಜಾರ್ಜ್, ಹೆಣ್ಣು ಮಕ್ಕಳಾದ ಒಲಿವಿಯಾ ಮತ್ತು ಸೋಫಿಯಾ. ಈ ಕಥೆಯ ಆರಂಭದಲ್ಲಿ ವಿಕರ್ ಬಹಳಷ್ಟು ಹಣವನ್ನು ಉಳ್ಳಂತಹ ಶ್ರೀಮಂತ ವ್ಯಕ್ತಿಯಾಗಿದ್ದ. ವರ್ಷಕ್ಕೆ ಒಮ್ಮೆ ಬಡ ವ್ಯಕ್ತಿಗಳಿಗೆ ಸಹಾಯಧನವನ್ನು ಹಣವನ್ನು ಡೊನೇಟ್ ಕೂಡ ಮಾಡ್ತಾ ಇದ್ದ, ಅಂದರೆ ದಾನ ಮಾಡುತ್ತಿದ್ದ. ಅವನ ದೊಡ್ಡ ಮಗನಾದ ಜಾರ್ಜಿನ ವಿವಾಹವು ಅರಬೆಲ್ಲಾ ಎಂಬ ಹುಡುಗಿಯೊಂದಿಗೆ ನಿಶ್ಚಯವಾಗಿತ್ತು. ಆದರೆ ಮದುವೆಗೆ ಸ್ವಲ್ಪ ದಿವಸ ಇರಬೇಕಾದ್ರೆ ವಿಕರ್ನ ಹತ್ರ ಹಣ ಏನಿತ್ತು, ಆ ಹಣವನ್ನು ಅವನು ಎಲ್ಲಿ ಇನ್ವೆಸ್ಟ್ ಮಾಡಿದ್ದ, ಆ ವ್ಯಾಪಾರಿ ಇವನಿಗೆ ಮೋಸ ಮಾಡಿದ. ಅವನು ಕೈಕೊಟ್ಟು ಓಡಿ ಹೋಗ್ತಾನೆ. ವಿಕರ್ನ ದೊಡ್ಡ ಮಗನಾದ ಜಾರ್ಜಿನ ವಿವಾಹ ಅರಬೆಲ್ಲನ ಜೊತೆ ಆಗಬೇಕಿತ್ತು. ಆದರೆ ಅರಬೆಲ್ಲನ ತಂದೆ ಮದುವೆಯನ್ನು ನಿಲ್ಲಿಸ್ತಾರೆ. ಈಗ ಅವರು ದಿವಾಳಿಗಳಾಗಿದ್ದಾರೆ. ಅಂತಹ ವ್ಯಕ್ತಿಯ ಮಗನೊಂದಿಗೆ ನನ್ನ ಮಗಳ ಮದುವೆಯನ್ನು ಯಾಕೆ ಮಾಡಬೇಕೆನ್ನುವುದು ಅರಬೆಲ್ಲನ ತಂದೆಯ ಪ್ರಶ್ನೆಯಾಗಿತ್ತು. ಈಗ ವಿಕರ್ನ ಫ್ಯಾಮಿಲಿ ನಿಜವಾಗಿಯೂ ದಿವಾಳಿಯಾಗಿತ್ತು. ತನ್ನ ಕುಟುಂಬವನ್ನು ತೆಗೆದುಕೊಂಡು ಕರ್ಕೊಂಡು ಹತ್ತಿರದ ಇನ್ನೊಂದು ನಗರಕ್ಕೆ ಹೋಗ್ತಾರೆ. ನಂತರ ತನ್ನ ಮಗನಾದ ಜಾರ್ಜನ್ನು ಆ ನಗರದಿಂದ ಬೇರೆ ಕಡೆ ಕಳಿಸಿಬಿಡ್ತಾರೆ. ಹೊರಗಡೆ ಹೋಗಿ ಏನಾದರೂ ಸಂಪಾದನೆ ಮಾಡಲಿ, ಅವನ ದಾರಿಯನ್ನು ಅವನು ಕಂಡುಕೊಳ್ಳಿ. ಅವನು ಆಕ್ಸ್ಫರ್ಡಲ್ಲಿ ಕಲಿತಂಥ ವಿದ್ಯಾರ್ಥಿಯಾಗಿದ್ದ. ಹಾಗಾಗಿ ಏನಾದರೂ ಮಾಡಿಯೇ ಮಾಡ್ತಾನೆ ಅನ್ನೋದು ಅವನ ತಂದೆಯ ಗುರಿಯಾಗಿತ್ತು. ಪೂರ್ತಿ ಕುಟುಂಬ ಆ ಪ್ರದೇಶದ, ಆ ನಗರದ ಹೊರವಲಯದಲ್ಲಿ ಬದುಕ್ತಾ ಇರ್ತದೆ. ವಿಕರ್ ತನ್ನ ಫ್ಯಾಮಿಲಿಯೊಂದಿಗೆ ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ಕಡೆ ಸ್ಟೇ ಆಗ್ತಾರೆ. ಆ ಸ್ಟೇ ಏರಿಯಾದಲ್ಲಿ ಒಬ್ಬ ಬಡವ ಹ್ಯಾಂಡ್ಸಮ್ ವ್ಯಕ್ತಿಯನ್ನು ನೋಡ್ತಾರೆ. ಆ ವ್ಯಕ್ತಿಯ ಹೆಸರು ಮಿಸ್ಟರ್ ಬರ್ಚೆಲ್. ಮಿಸ್ಟರ್ ಬರ್ಚೆಲ್ ಮತ್ತು ವಿಕರ್ ಒಳ್ಳೆಯ ಸ್ನೇಹಿತರಾದರು. ಈ ಮಿಸ್ಟರ್ ಬರ್ಚೆಲ್ ವಿಕರ್ನ 2 ಮಕ್ಕಳಲ್ಲಿ ಕಿರಿಯ ಮಗಳಾದ ಸೋಫಿಯಾಳ ಬದುಕನ್ನು ಉಳಿಸ್ತಾನೆ. ಅಂದರೆ ಅವಳು ನೀರಲ್ಲಿ ಮುಳುಗ್ತಾ ಇದ್ಲು. ಆ ಮುಳುಗ್ತಾ ಇದ್ದವಳ ಜೀವವನ್ನು ಇವನು ಬದುಕಿಸ್ತಾನೆ. ಈ ಕಾರಣದಿಂದ ಸೋಫಿಯಾ ಬರ್ಚೆಲ್ ಕಡೆ ಅಟ್ರಾಕ್ಟ್ ಆಗ್ತಾಳೆ. ವಿಕರ್ ಮತ್ತು ಅವನ ಇಡೀ ಕುಟುಂಬ ಒಂದು ಹೊಸ ಜಾಗದಲ್ಲಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಾರಂಭಿಸಿತು. ಅಲ್ಲಿ ಅವರು ಒಬ್ಬ ಲ್ಯಾಂಡ್ ಲಾರ್ಡ್ನ ಬಗ್ಗೆ ತಿಳ್ಕೊಳ್ತಾರೆ. ಆ ಲ್ಯಾಂಡ್ ಲಾರ್ಡ್ ಒಳ್ಳೆಯ ವ್ಯಕ್ತಿ ಆಗಿರಲಿಲ್ಲ. ಅಲ್ಲಿಯ ಸುತ್ತಮುತ್ತದ ಜನರೆಲ್ಲ ಅವನ ಬಗ್ಗೆ ಕೆಟ್ಟ ಮಾತುಗಳನ್ನೇ ಹೇಳ್ತಾ ಇದ್ರು. ಅವನು ಒಳ್ಳೆಯ ವ್ಯಕ್ತಿಯಲ್ಲ, ಅವನು ಒಬ್ಬ ಹೆಣ್ಣು ಪೀಡಕ ಎಂದೆಲ್ಲ ಹೇಳ್ತಾ ಇದ್ರು. ಅವನ ಹೆಸರು ಸ್ಕ್ವೇರ್ ಥಾರ್ನ್ ಹಿಲ್ ಎಂದಾಗಿತ್ತು. ಅವನು ತುಂಬ ಕೆಟ್ಟದಾದ ವ್ಯಕ್ತಿತ್ವವನ್ನು ಹೊಂದಿದ್ದ. ವಿಕರ್ನ ಪೂರ್ಣ ಕುಟುಂಬಕ್ಕೆ ಸ್ಕ್ವೇರ್ ಥಾರ್ನ್ ಹಿಲ್ನ ಬಗ್ಗೆ ತುಂಬ ಕೆಟ್ಟದಾದ ಕಮೆಂಟ್ಗಳು ಸಿಕ್ಕಿತು. ಅಂದರೆ ಅವನ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿಲ್ಲ ಅನ್ನೋದರ ಬಗ್ಗೆ ಎಲ್ಲರೂ ಅವನಿಗೆ ಹೇಳಲಿಕ್ಕೆ ಶುರು ಮಾಡಿದರು ವಿಕರ್ನಿಗೆ. ಈ ಸ್ಕ್ವೇರ್ ಥಾರ್ನ್ ವಿಲ್ಗೆ ಒಬ್ಬ ಅಂಕಲ್ ಇದ್ದ. ಆತನ ಹೆಸರು ಸರ್ ವಿಲಿಯಂ ಥಾರ್ನ್ವಿಲ್. ಆತ ಒಳ್ಳೆಯ ವ್ಯಕ್ತಿಯಾಗಿದ್ದ. ಅವನು ಅದೇ ಜಾಗದಲ್ಲಿ ಸ್ಕ್ವೇರ್ನ ಒಟ್ಟಿಗೆ ಬದುಕ್ತಾ ಇದ್ದ. ಈಗ ವಿಕರ್ ಮತ್ತು ಅವನ ಪೂರ್ತಿ ಕುಟುಂಬ ಸ್ಕ್ವೇರ್ ಥಾರ್ನ್ವಿಲ್ಲನ್ನು ಭೇಟಿಯಾಗ್ತದೆ. ವಿಕರ್ ಮತ್ತು ಅವನ ಕುಟುಂಬ ಸ್ಕ್ವೇರ್ ಥಾರ್ನ್ ಹಿಲ್ನ ಬಗ್ಗೆ ತುಂಬ ತಿಳ್ಕೊಂಡಿದ್ರು. ಕೊನೆಗೂ ಅವನನ್ನು ಭೇಟಿಯಾಗಲಿಕ್ಕೆ ಹೊರಡ್ತಾರೆ. ಸ್ಕ್ವೇರ್ ಥಾರ್ನ್ ಹಿಲ್ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಪರ್ಸ್ನಾಲಿಟಿಯನ್ನು ಹೊಂದಿದ್ದ. ವಿಕರ್ ಮತ್ತು ಅವನ ಫ್ಯಾಮಿಲಿ ಸ್ಕ್ವೇರನ್ನು ಭೇಟಿಯಾದಾಗ ಅವರೊಂದು ಗಮನಿಸ್ತಾರೆ. ಸ್ಕ್ವೇರ್ ಥಾರ್ನ್ ವಿಲ್ ಮತ್ತು ವಿಕರ್ನ ದೊಡ್ಡ ಮಗಳು ಒಲಿವಿಯಾ ಇಬ್ಬರು ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾರೆ. ಇದರಿಂದ ವಿಕರ್ ಮತ್ತು ಅವನ ಫ್ಯಾಮಿಲಿಗೆ ಖುಷಿ ಆಗ್ತದೆ. ನಮಗೆ ಇನ್ನೂ ಒಳ್ಳೆಯ ದಿನಗಳು ಬರ್ತಾ ಇದೆ ಅಂತ ಅವರು ಅಂದ್ಕೊಳ್ತಾರೆ. ಒಲಿವಿಯಾ ಮತ್ತು ಸ್ಕ್ವೇರ್ ಥಾರ್ನ್ವಿಲ್ ಇಬ್ಬರು ಮದುವೆಯಾದರೆ ನಮ್ಮ ಒಳ್ಳೆ ದಿನಗಳು ಬಂದೇ ಬರುತ್ತದೆ ಅಂತ ಅವರು ಯೋಚನೆ ಮಾಡ್ತಾರೆ. ವಿಕರ್ ಇದನ್ನು ಗಮನಿಸ್ತಾನೆ. ಏನಂದರೆ ಅವನ ಕಿರಿಯ ಮಗಳಾದ ಸೋಫಿಯಾ ಮತ್ತು ಮಿಸ್ಟರ್ ಬರ್ಚೆಲ್, ಒಬ್ಬ ಬಡವ ಹ್ಯಾಂಡ್ಸಮ್ ಆಗಿದ್ದ ವ್ಯಕ್ತಿ ಇದ್ನಲ್ಲ, ಅವನ ಜೊತೆ ಸ್ನೇಹ ಸಂಬಂಧ ಮುಂದುವರಿಯೋದನ್ನು ಅವನು ಗಮನಿಸ್ತಿದ್ದ. ಆದರೆ ವಿಕರ್ಗೆ ಆ ರಿಲೇಷನ್ಶಿಪ್ ಕಂಟಿನ್ಯೂ ಆಗೋದು ಇಷ್ಟ ಇರಲಿಲ್ಲ. ಯಾಕಂದರೆ ಮಿಸ್ಟರ್ ಬರ್ಚೆಲ್ ಒಬ್ಬ ಬಡವ ವ್ಯಕ್ತಿಯಾಗಿದ್ದ. ವಿಕರ್ನ ಪೂರ್ತಿ ಕುಟುಂಬ ಕೇವಲ ಶ್ರೀಮಂತರಾಗುವ ಕಡೆ ಮಾತ್ರ ಯೋಚನೆ ಮಾಡ್ತಾ ಇದ್ರು. ತನ್ನ 2 ಹೆಣ್ಣು ಮಕ್ಕಳಲ್ಲಿ ಸ್ಕ್ವೇರ್ ಥಾರ್ನ್ವಿಲ್ ಯಾರನ್ನಾದರೂ ಒಬ್ಬನನ್ನಾದರೂ ಮದುವೆ ಆಗಲಿ ಅಂತ ಅಂದ್ಕೊಳ್ತಾ ಇದ್ದ.
ಅವರು ಈ ಕಡೆ ತುಂಬ ಶ್ರಮ ಪಡ್ತಾರೆ. ಏನಂದರೆ ಸ್ಕ್ವೇರ್ ಒಲಿವಿಯಾನಿಗೆ ಪ್ರಪೋಸ್ ಮಾಡಬೇಕು ಅಂತ ವಿಕರ್ ತುಂಬ ಪ್ರಯತ್ನ ಮಾಡ್ತಾನೆ. ಆದರೆ ಸ್ಕ್ವೇರ್ ಪ್ರಪೋಸ್ ಮಾಡೋದಿಲ್ಲ. ಇದರಿಂದ ಬೇಸರಗೊಂಡ ವಿಕರ್ ಒಲಿವಿಯಾನ ಮದುವೆಯನ್ನು ಯಾರಾದರೂ ಬಡ ಫಾರ್ಮನ ಜೊತೆ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಹಾಗೆ ಮದುವೆ ಕೂಡ ನಿಶ್ಚಯ ಆಗತ್ತೆ. ಮದುವೆ ಹಿಂದಿನ ದಿನ ಒಲಿವಿಯಾ ಯಾರ ಜೊತೆ ಬೇರೆ ಯಾವುದೋ ಒಬ್ಬ ವ್ಯಕ್ತಿಯ ಜೊತೆ ಓಡಿ ಹೋಗಿರ್ತಾಳೆ. ಅವರ ಪೂರ್ತಿ ಕುಟುಂಬಕ್ಕೆ ಇದೊಂದು ದೊಡ್ಡ ಆಘಾತವಾಗಿತ್ತು. ವಿಕರ್ ಅಂದ್ಕೊಳ್ತಾನೆ ಒಲಿವಿಯಾ ಸ್ಕ್ವೇರ್ನ ಜೊತೆಯೇ ಓಡಿ ಹೋಗಿದ್ದಾಳೆ ಎಂದು. ಆಗಿನ ದಿನಗಳಲ್ಲಿ ಹುಡುಗಿ ಮನೆಯಿಂದ ಓಡಿ ಹೋಗುವಂಥದ್ದು ದೊಡ್ಡ ಆಘಾತದ ವಿಷಯವಾಗಿತ್ತು. ಇಡೀ ಕುಟುಂಬಕ್ಕೆ ಮಾನಹಾನಿಯ ವಿಷಯವಾಗಿತ್ತು. ವಿಕರ್ ತನ್ನ ಮಗಳನ್ನು ಹುಡುಕ್ಲಿಕ್ಕೋಸ್ಕರ ಸ್ಕ್ವೇರ್ನ ಮನೆಗೆ ಹೋಗ್ತಾನೆ. ಆದರೆ ಸ್ಕ್ವೇರ್ ಮನೆಯಲ್ಲೇ ಇದ್ದ. ಈಗ ವಿಕರ್ ಅಂದ್ಕೊಳ್ತಾನೆ ನನ್ನ ಮಗಳು ಇವನೊಟ್ಟಿಗೆ ಓಡಿ ಹೋಗಿಲ್ಲ ಅನ್ನೋದು. ಈಗ ಅವನ ಶಂಕೆ ಮಿಸ್ಟರ್ ಬರ್ಚೆಲ್ ಅನ್ನುವ ಬಡ ವ್ಯಕ್ತಿಯ ಮೇಲೆ ಹೋಗುತ್ತೆ. ಮಿಸ್ಟರ್ ಬರ್ಚೆಲೆ ನನ್ನ ಒಲಿವಿಯಾ ನನ್ನ ಮಗಳನ್ನು ಕರ್ಕೊಂಡು ಓಡಿ ಹೋಗಿದ್ದಾನೆ ಎಂದು ಅಂದ್ಕೊಳ್ತಾನೆ. ವಿಕರ್ ದಿನ ರಾತ್ರಿ ತನ್ನ ಮಗಳನ್ನು ಇದ್ದ ಕಡೆಯಲ್ಲೆಲ್ಲ ಹುಡುಕ್ತಾ ಇದ್ದ. ಅವನು ಮನೆ ಬಿಟ್ಟು ತುಂಬ ದೂರ ಬಂದಿದ್ದ ಮಗಳನ್ನು ಹುಡುಕಿಕೊಂಡು. ಹಾಗೆ ಅನಾರೋಗ್ಯಕ್ಕೆ ಈಡಾಗ್ತಾನೆ. ಸಿಕ್ಕಿದ ಜಾಗದಲ್ಲೆಲ್ಲ ಉಳಿದುಕೊಂಡು ಸ್ಟೇ ಆಗಿಕೊಂಡು ತನ್ನ ಮಗಳನ್ನು ಹುಡುಕ್ತಾ ಇದ್ದ. ಹಾಗೆ ಹುಡುಕಿಕೊಂಡು ಅವನು ಬೇರೊಂದು ಸಿಟಿಗೆ ಬಂದು ಬಿಡ್ತಾನೆ. ಅಲ್ಲಿ ಅವನಿಗೊಬ್ಬ ಬುದ್ಧಿವಂತ ವ್ಯಕ್ತಿ ಸಿಗ್ತಾನೆ. ಆ ಬುದ್ಧಿವಂತ ವ್ಯಕ್ತಿ ವಿಕರನ್ನು ತನ್ನ ಮನೆಯ ಊಟಕ್ಕೆ ಕರೀತಾನೆ. ಅವನ ಮನೆ ಬಹಳ ಸುಂದರವಾಗಿತ್ತು. ಆ ವ್ಯಕ್ತಿಯ ಹೆಸರು ಮಿಸ್ಟರ್ ಆರ್ನಾಲ್ಡ್. ಆರ್ನಾಲ್ಡ್ ಬೇರೆ ಯಾರೂ ಅಲ್ಲದೆ ಅರಬೆಲ್ಲನ ಅಂಕಲ್ ಆಗಿದ್ದ. ಅರಬೆಲ್ಲ ಅಂದರೆ ಜಾರ್ಜನ್ನ ಮದುವೆಯಾಗಬೇಕಾಗಿದ್ದ ಹುಡುಗಿ. ಅರಬೆಲ್ಲ ಅಲ್ಲಿ ವಿಕರನ್ನ ನೋಡ್ತಾಳೆ. ವಿಕರನ್ನ ನೋಡಿ ಅವಳಿಗೆ ಭಾರಿ ಖುಷಿಯಾಗುತ್ತದೆ. ಅರಬೆಲ್ಲ ಈಗಲೂ ವಿಕರ್ನ ಮಗನಾದ ಜಾರ್ಜ್ನನ್ನು ಕತೆ ಆರಂಭವಾಗುವಾಗ ಎಷ್ಟು ಪ್ರೀತಿಸ್ತಾ ಇದ್ಲು, ಈಗಲೂ ಅಷ್ಟೇ ಪ್ರೀತಿಸ್ತಾ ಇದ್ದಳು. ಅವಳ ತಂದೆ ಅವರ ಮದುವೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದರೂ ಕೂಡ ಅರಬೆಲ್ಲನ ಮನಸ್ಸಲ್ಲಿ ಇನ್ನು ಜಾರ್ಜ್ ಹಾಗೆಯೇ ಇದ್ದ. ಈಗ ಪುನಃ ಒಂದು ಗಾಳಿ ಸುದ್ದಿ ಹರಡ್ತದೆ. ಏನಂದರೆ ಅರಬೆಲ್ಲನ ಮದುವೆ ಸ್ಕ್ವೇರ್ ಥಾರ್ನ್ವಿಲ್ನ ಒಟ್ಟಿಗೆ ಆಗ್ತದೆ ಎನ್ನೋದು. ವಿಕರ್ ಅರ್ನಾಲ್ಡ್ನ ಫ್ಯಾಮಿಲಿಯೊಟ್ಟಿಗೆ ಒಂದಷ್ಟು ದಿನಗಳನ್ನು ಕಳೀತಾನೆ. ಅಲ್ಲಿ ಅವನೊಂದು ಆ್ಯಕ್ಟಿಂಗ್ ಶೋ ನೋಡಲಿಕ್ಕೆ ಹೋಗ್ತಾನೆ. ಅಲ್ಲಿ ವಿಕರ್ನ ಮಗನಾದ ಜಾರ್ಜ್ ಅದೇ ಆ್ಯಕ್ಟಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅದರ ಮೂಲಕ ಜಾರ್ಜ್ ತನ್ನ ತಂದೆ ವಿಕರ್ ಹಾಗೂ ತನ್ನ ಪ್ರೇಯಸಿ ಅರಬೆಲ್ಲನನ್ನು ಭೇಟಿಯಾಗಿ ಸಂತೋಷ ಪಡ್ತಾನೆ. ಅವನು ತನ್ನ ತಂದೆ ಹಾಗೂ ಅರಬೆಲ್ಲನಿಗೆ ಆ ಕಂಪನಿಗೆ ಹೇಗೆ ಜಾಯ್ನ್ ಆದ, ಹೇಗೆ ವರ್ಕ್ ಮಾಡ್ತಿದ್ದಾನೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ. ಸ್ಕ್ವೇರ್ ಕೂಡ ಆರ್ನಾಲ್ಡ್ನ ಮನೆಗೆ ಬರ್ತಾನೆ. ಅಲ್ಲಿ ವಿಕರ್ ಮತ್ತು ಜಾರ್ಜನ್ನು ನೋಡ್ತಾನೆ. ಅವನು ಒಂದು ವಿಷಯವನ್ನು ಗಮನಿಸ್ತಾನೆ. ಜಾರ್ಜ್ ಮತ್ತು ಅರಬೆಲ್ಲ ತುಂಬ ಆತ್ಮೀಯರಾಗಿದ್ದರು ಎನ್ನುವುದನ್ನು. ಸ್ಕ್ವೇರ್ ಒಂದು ಪ್ಲ್ಯಾನ್ ಮಾಡಿ ಜಾರ್ಜ್ಗೆ ವೆಸ್ಟ್ ಇಂಡೀಸ್ನಲ್ಲಿ ಕೆಲಸದ ಆಫರನ್ನು ಕೊಡ್ತಾನೆ. ಇದಕ್ಕೆ ಒಪ್ಪಿಕೊಳ್ಳಲೇಬೇಕಾಗಿತ್ತು. ಯಾಕಂದರೆ ಅವನಿಗೆ ಮತ್ತು ಅವನ ಕುಟುಂಬಕ್ಕೆ ಹಣದ ಅವಶ್ಯಕತೆ ತುಂಬ ಇತ್ತು. ಜಾರ್ಜ್ ಹಿಂದೆ ಮುಂದೆ ಏನು ಯೋಚಿಸದೆ ಆ ಕೆಲಸಕ್ಕೆ ಒಪ್ಪಿಕೊಳ್ತಾನೆ. ವಿಕರ್ ಯೋಚನೆ ಮಾಡ್ತಾನೆ, ತುಂಬ ದಿವಸದಿಂದ ನಾನು ಆರ್ನಾಲ್ಡ್ನ ಮನೆಯಲ್ಲೇ ಇದ್ದೇನೆ, ನಾನು ನನ್ನ ಮನೆಗೆ ಹೋಗ್ತಾನೆ ಅಂತ ಡಿಸೈಡ್ ಮಾಡ್ತಾನೆ. ಹಿಂದೆ ಹೋಗಬೇಕಾದ್ರೆ ಅವನೊಂದು ಕಡೆ ಸ್ಟೇ ಮಾಡ್ತಾನೆ, ಒಂದು ಸ್ಟೇ ರೂಮಲ್ಲಿ ಅಥವಾ ಸ್ಟೇ ಹೌಸಲ್ಲಿ. ಅಲ್ಲಿ ಅವನಿಗೆ ಅವನ ಮಗಳಾದ ಒಲಿವಿಯಾ ಸಿಗ್ತಾಳೆ. ವಿಕರಿಗೆ ಅಲ್ಲಿ ತನ್ನ ಮಗಳನ್ನು ನೋಡಿ ತುಂಬ ಖುಷಿಯಾಗ್ತದೆ. ಒಲಿವಿಯಾ ಆ ಮನೆಗೆ ಹೇಗೆ ಬಂದಳು ಎನ್ನುವುದನ್ನು ಎಕ್ಸ್ಪ್ಲೇನ್ ಮಾಡ್ತಾಳೆ. ಸ್ಕ್ವೇರ್ನು ಒಲಿವಿಯಾನನ್ನು ಅಲ್ಲಿಂದ ಕಿಡ್ನ್ಯಾಪ್ ಮಾಡಿ ಅವಳನ್ನು ಮದುವೆಯಾಗಿ ಆನಂತರ ಸ್ವಲ್ಪ ದಿವಸ ಅವಳೊಂದೇ ಕಳೆದು ಆಮೇಲೆ ಅವಳನ್ನು ಪ್ರಾಸ್ಟಿಟ್ಯೂಟ್ ಅಂದರೆ ಲೈಂಗಿಕ ಕಾರ್ಯಕರ್ತೆಯಾಗಿ ಮಾಡಿದ್ದ. ಒಲಿವಿಯಾ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಈ ಶೆಲ್ಟರ್ನಲ್ಲಿ ಅಥವಾ ಸ್ಟೇ ಹೋಮಲ್ಲಿ ಸ್ಟೇ ಆಗಿದ್ಲು. ಈ ಎಲ್ಲ ಸಂಗತಿಯನ್ನು ತಿಳಿದ ವಿಕರ್ನಿಗೆ ತುಂಬ ಕೋಪ ಬರುತ್ತದೆ. ವಿಕರ್ ತನ್ನೊಂದಿಗೆ ಮಗಳು ಒಲಿವಿಯಾನನ್ನು ಮನೆಗೆ ಕರ್ಕೊಂಡು ಬರ್ತಾನೆ. ಮನೆಗೆ ಕರ್ಕೊಂಡು ಬಂದಾಗಲೂ ಅವನ ಇನ್ನೂ ಕಷ್ಟಗಳು ದೂರ ಆಗಲಿಲ್ಲ. ಅವನ ಮನೆ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇತ್ತು. ಅವನ ಮನೆ 4 ಕಡೆಗಳಿಂದಲೂ ಬೆಂಕಿಯಿಂದ ಆವೃತವಾಗಿತ್ತು. ಅವನ ಕುಟುಂಬವೇನೂ ಬಚಾವಾಗಿತ್ತು. ಆದರೆ ಮನೆಯಲ್ಲಿದ್ದಷ್ಟೂ ಸಾಮಾನುಗಳು ಹಾಳಾಗಿದ್ದವು. ವಿಕರ್ನ ಫ್ಯಾಮಿಲಿಗೆ ಇನ್ನೊಂದು ವಿಷಯವೇ ಗೊತ್ತಾಗ್ತದೆ. ಅದೇನೆಂದರೆ ಅರಬೆಲ್ಲ ಮತ್ತು ಸ್ಕ್ವೇರ್ನ ಎಂಗೇಜ್ಮೆಂಟ್ ಆಗ್ತಾ ಇದೆ. ವಿಕರಿಗೆ ಒಂದು ದಿವಸ ಸ್ಕ್ವೇರ್ ಸಿಗ್ತಾನೆ. ವಿಕರ್ ಸ್ಕ್ವೇರನ್ನು ತುಂಬ ಇನ್ಸಲ್ಟ್ ಮಾಡ್ತಾನೆ. ಸ್ಕ್ವೇರ್ ಅದಕ್ಕೆ ಕೋಪಗೊಂಡು ಬೇರೆ ಆಳುಕಾಳುಗಳನ್ನು ವಿಕರ್ನ ಹತ್ರ ಕಳಿಸಿ ಹೇಳ್ತಾನೆ, ನೀನು ನನ್ನ ಮನೆಯಲ್ಲಿರೋ ಸಾಮಾನೆಲ್ಲ ಬೆಂಕಿಗೆ ಹಾಕಿದ್ದಿ, ಹಾಗಾಗಿ ನಿನಗೆ ಪನಿಷ್ಮೆಂಟ್ ಕೊಡ್ತೇನೆ ಅಂತ ಹೇಳಿ ಅವನನ್ನು ಜೈಲಿಗೆ ಕಳಿಸ್ತಾನೆ. ವಿಕರಿಗೆ ಜೈಲು ಗತಿಯಾದರೆ ಅವನ ಇಡೀ ಫ್ಯಾಮಿಲಿ ಕುಟುಂಬ ಏನಿತ್ತು ರೋಡಿಗೆ ಬಂದು ಬೀಳ್ತದೆ. ಜೈಲಿನಲ್ಲಿ ವಿಕರ್ ಜಾಕಿನ್ಸನ್ ಅನ್ನುವ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗ್ತಾನೆ. ಅವನೊಂದಿಗೆ ತುಂಬ ಸ್ನೇಹ ಸಂಬಂಧ ಬೆಳೀತದೆ. ಈ ಜೇಕಿನ್ಸನ್ ಅನ್ನುವ ವ್ಯಕ್ತಿಯೇ ಆರಂಭದಲ್ಲಿ ವಿಕರಿಗೆ ಮೋಸ ಮಾಡಿದ್ದ ವ್ಯಕ್ತಿಯಾಗಿದ್ದ. ಅವನ ಬಿಸ್ನೆಸ್ಸನ್ನು ಲಾಸ್ ಮಾಡಿದ ವ್ಯಕ್ತಿಯಾಗಿದ್ದ. ಅವನು ವಿಕರ್ನ ಹತ್ರ ಕ್ಷಮೆ ಕೇಳ್ತಾನೆ. ಜೈಲಿನ ಎಲ್ಲ ಕೈದಿಗಳಿಗೆ ಕಂಪೇರ್ ಮಾಡಿದರೆ ವಿಕರ್ನ ಬಿಹೇವಿಯರ್ ಎಲ್ಲರಿಗಿಂತ ಒಳ್ಳೆಯದಾಗಿತ್ತು. ಇದರಿಂದ ಉಳಿದ ಕೈದಿಗಳು ಕೂಡ ಬದಲಾಗ್ತಾ ಇದ್ರು. ಇದನ್ನೆಲ್ಲವನ್ನ ಗಮನಿಸಿದವರಿಗೆ ಖುಷಿ ಆಗ್ತಾ ಇತ್ತು. ವಿಕರ್ ತನ್ನ ಫ್ಯಾಮಿಲಿಗೆ ಮತ್ತು ತನಗೆ ಸ್ಕ್ವೇರ್ನಿಂದ ಆದ ತೊಂದರೆಗಳನ್ನೆಲ್ಲವನ್ನ ಜೆಂಕಿನ್ಸನ್ನಿಗೆ ಹೇಳ್ತಾನೆ. ಜೇಕಿನ್ಸನ್ ಅದಕ್ಕೆಲ್ಲದಕ್ಕೂ ಕ್ಷಮೆ ಕೇಳ್ತಾನೆ. ಎಲ್ಲದಕ್ಕೂ ಮೂಲ ಕಾರಣ ಅವನೇ ಆಗಿದ್ದ. ಯಾಕಂದರೆ ಅವನ ಹಣ ತಗೊಳ್ಳದೇ ಇರ್ತಿದ್ರೆ ವಿಕರ್ನ ಫ್ಯಾಮಿಲಿ ಇನ್ನೂ ಚೆನ್ನಾಗಿ ಇರ್ತಿತ್ತು. ಅದಕ್ಕಾಗಿ ಕ್ಷಮೆ ಯಾಚಿಸ್ತಾನೆ.
ಕೆಲವೇ ದಿನಗಳಲ್ಲಿ ಒಲಿವಿಯಾನ ಡೆತ್ ಆಗುತ್ತದೆ. ವಿಕರ್ನಿಗೆ ಶಾಂತಿ ಸಮಾಧಾನದ ಜೀವನ ಬೇಕಾಗಿತ್ತು. ಅದಕ್ಕೋಸ್ಕರ ಸ್ಕ್ವೇರ್ನೊಂದಿಗೆ ಸಂಧಾನ ಮಾಡಲಿಕ್ಕೆ ಯೋಚನೆ ಮಾಡ್ತಾನೆ. ಆದರೆ ಸ್ಕ್ವೇರ್ ಆ ಸಂಧಾನಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ವಿಕರ್ನ ಜೀವನದಲ್ಲಿ ಕಷ್ಟದ ದಿನಗಳು ಕಡಿಮೆಯಾಗದೆ ಇನ್ನೂ ಹೆಚ್ಚಾಗ್ತಾನೆ ಇತ್ತು. ವಿಕರಿಗೆ ಇನ್ನೊಂದು ಆಘಾತಗಾದೀತು. ಅದಂದರೆ ಅವನ 2ನೇ ಮಗಳಾದ ಸೋಫಿಯಾನನ್ನು ಕಿಡ್ನ್ಯಾಪ್ ಮಾಡಲಾಗಿತ್ತು. ಇಷ್ಟೇ ಅಲ್ಲದೆ ಅವನ ಮಗನಾದ ಜಾರ್ಜನ್ನು ಕೂಡ ಜೈಲಲ್ಲಿ ಹಾಕಲಾಗಿತ್ತು. ಯಾಕಂದರೆ ಜಾರ್ಜ್ ಸ್ಕ್ವೇರಿಗೆ ವಾರ್ನಿಂಗ್ ಮಾಡಿದ್ದ. ಅದಕ್ಕಾಗಿ ಸ್ಕ್ವೇರ್ ಜನಗಳನ್ನು ಕಳಿಸಿ ಜಾರ್ಜಿಗೆ ಹೊಡಿಸಿದ್ದ ಮತ್ತು ಜೈಲಿಗೆ ಹಾಕಿದ್ದ. ಜಾರ್ಜ್ ಜೈಲಿನಲ್ಲಿ ತನ್ನ ತಂದೆಯಾದ ವಿಕರನ್ನು ಭೇಟಿಯಾಗ್ತಾನೆ. ವಿಕರ್ ತನ್ನ ಫ್ಯಾಮಿಲಿಯ ಈ ಕಂಡೀಷನ್ ದಿನ ದಿನ ತೊಂದರೆಯನ್ನು ಅನುಭವಿಸ್ತಾ ಇರುವುದನ್ನು, ಇಷ್ಟು ಕೆಟ್ಟ ಪರಿಣಾಮ ಬೀರ್ತಾ ಇರುವುದನ್ನು ನೋಡಿ ಅವನ ಮನಸ್ಸು ತುಂಬ ಬೇಸರವನ್ನು ಅನುಭವಿಸ್ತದೆ. ಹಾಗೆಯೇ ಜೈಲಿನಲ್ಲಿ ಧರ್ಮೋಪದೇಶವನ್ನು ಆರಂಭ ಮಾಡ್ತಾನೆ. ಹಾಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಗೊತ್ತಾಗ್ತದೆ, ಮಿಸ್ಟರ್ ಬರ್ಚೆಲ್ ಯಾರನ್ನ ತುಂಬ ಬಡ ವ್ಯಕ್ತಿ ಅಂತ ಅಂದ್ಕೊಂಡಿರ್ತಾನೆ. ಅದೇ ಬರ್ಚೆಲ್ ತನ್ನ ಮಗಳಾದ ಸೋಫಿಯಾನನ್ನು ಬದುಕಿಸಿದ್ದ ಅಥವಾ ರಕ್ಷಿಸಿದ್ದ ಎನ್ನುವುದು. ವಿಕರಿಗೆ ಈ ವಿಷಯ ತಿಳಿದು ತುಂಬ ಬೇಸರವಾಗುತ್ತದೆ. ಯಾಕಂದರೆ ನಾನು ಮಿಸ್ಟರ್ ಬರ್ಚೆಲ್ ಎನ್ನುವ ವ್ಯಕ್ತಿಯನ್ನು ಆರಂಭದಲ್ಲಿ ತುಂಬ ಕೆಟ್ಟ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಅದೇ ವ್ಯಕ್ತಿ ನನ್ನ ಮಗಳನ್ನು ಬದುಕಿಸಿದ. ವಿಕರ್ ತನ್ನ ಮಗಳ ಸೋಫಿಯಾಳ ಕೈಯನ್ನು ಮಿಸ್ಟರ್ ಬರ್ಚೆಲ್ನ ಕೈಗೆ ಒಪ್ಪಿಸ್ತಾನೆ. ಈಗ ಒಂದು ಸತ್ಯ ಹೊರಬೀಳ್ತದೆ. ಮಿಸ್ಟರ್ ಬರ್ಚೆಲ್ ಬೇರೆ ಯಾರೂ ಅಲ್ಲ, ಸ್ಕ್ವೇರ್ನ ಅಂಕಲ್ ಸರ್ ವಿಲಿಯಂ ಆಗಿದ್ದ. ಸ್ಕ್ವೇರ್ನ ಅಂಕಲ್ ಆದ ಸರ್ ವಿಲಿಯಂ ತನ್ನ ವೇಷ ಬದಲಿಸಿ ಮಿಸ್ಟರ್ ಬರ್ಚೆಲ್ ಎನ್ನುವ ಹೆಸರಿನಲ್ಲಿ ಓಡಾಡುತ್ತಿದ್ದ. ಸೋಫಿಯಾ ಎಲ್ಲರಿಗೂ ಹೇಳ್ತಾಳೆ ಏನಂದರೆ, ಜೆಂಕಿನ್ಸನ್ ಎನ್ನುವ ಒಬ್ಬ ವ್ಯಕ್ತಿ ಇದ್ದಲ್ಲ, ಅವನೇ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದು. ಈಗ ಸ್ಕ್ವೇರ್ ಕೂಡ ಎಲ್ಲರೂ ಇರುವಂತಹ ಜೈಲಿಗೆ ಬರ್ತಾನೆ. ವಿಕರ್ನ ಹತ್ರ ಯಾವುದೇ ಸಾಕ್ಷಿ ಇರಲಿಲ್ಲ, ಅದು ಸ್ಕ್ವೇರ್ ಒಬ್ಬ ತಪ್ಪಿತಸ್ಥ ಎನ್ನುವುದನ್ನು ಸಾಬೀತುಪಡಿಸಲು. ಜೆಂಕಿನ್ಸನ್ ಎನ್ನುವ ವ್ಯಕ್ತಿ ವಿಕರಿಗೆ ಮಾತು ಕೊಟ್ಟಿದ್ದ ಏನಂದರೆ, ವಿಕರಿಗೆ ಯಾವ ಸಮಯದಲ್ಲಿ ತನ್ನ ಅಗತ್ಯತೆ ಬರುತ್ತದೆ ಆ ಸಮಯದಲ್ಲಿ ನಾನು ಅವರಿಗೆ ಬಂದು ಸಹಾಯ ಮಾಡ್ತೇನೆ ಎನ್ನುವುದಾಗಿ. ಈಗ ಜೆಂಕಿನ್ಸನ್ ಬಂದು ಹೇಳ್ತಾನೆ, ಸ್ಕ್ವೇರ್ ಹೇಳಿದಂತೆ ನಾನು ನಿನ್ನ ಮಗಳಾದ ಸೋಫಿಯಾನನ್ನು ಕಿಡ್ನ್ಯಾಪ್ ಮಾಡಿದೆ ಎನ್ನುವುದಾಗಿ. ಇದು ಸ್ಕ್ವೇರ್ನ ಪ್ಲ್ಯಾನ್ ಆಗಿತ್ತು. ಏನಂದರೆ ಸೋಫಿಯಾನನ್ನು ಕಿಡ್ನ್ಯಾಪ್ ಮಾಡಿ ಅವಳನ್ನು ಬೇರೆ ರೀತಿಯಲ್ಲಿ ಉಪಯೋಗಪಡಿಸೋದು, ಹೇಗೆ ಒಲಿವಿಯಾನನ್ನು ಮಾಡಿದ ಅದೇ ರೀತಿಯಲ್ಲಿ ಮಾಡಬೇಕಾದ್ದು ಅವನ ಉದ್ದೇಶವಾಗಿತ್ತು. ಸೋಫಿಯಾ ಮತ್ತು ಒಲಿವಿಯಾ ಮಾತ್ರ ಅಲ್ಲದೆ ಸ್ಕ್ವೇರ್ ಒಂದಷ್ಟು ಹುಡುಗಿಯರ ಜೀವನವನ್ನು ಇದೇ ರೀತಿ ಹಾಳು ಮಾಡಿದ್ದ. ಅಲ್ಲಿಗೆ ಅರಬೆಲ್ಲ ಕೂಡ ತನ್ನ ತಂದೆಯೊಂದಿಗೆ ಜೈಲಿಗೆ ಬರ್ತಾಳೆ. ಅಲ್ಲಿ ಸ್ಕ್ವೇರ್ನ ವಿಷಯವನ್ನೆಲ್ಲ ತಿಳಿದವಳು ಎಂಗೇಜ್ಮೆಂಟನ್ನು ನಿಲ್ಲಿಸ್ತಾಳೆ, ಅಂದರೆ ಮುರಿದು ಬಿಡ್ತಾಳೆ. ಈಗ ಅರಬೆಲ್ಲನ ತಂದೆಗೂ ಅನ್ನಿಸ್ತದೆ ನನ್ನ ಮಗಳಿಗೆ ಸ್ಕ್ವೇರ್ ಒಬ್ಬ ಒಳ್ಳೆಯ ಜೊತೆಗಾರ ಅಲ್ಲ ಅನ್ನೋದು. ಜಾರ್ಜ್ನೇ ನನ್ನ ಮಗಳಿಗೆ ಸರಿಯಾದ ಜೊತೆಗಾರ ಅಂತ ಅನ್ನಿಸಿಬಿಡ್ತದೆ. ಸ್ಕ್ವೇರ್ಗೆ ಇಷ್ಟೆಲ್ಲ ಆದರೂ ತನ್ನ ಕೆಲಸದ ಬಗ್ಗೆ ಯಾವುದೇ ನಾಚಿಕೆ ಇರಲಿಲ್ಲ. ಅವನು ಅರಬೆಲ್ಲನ ಕುರಿತು ಯೋಚನೆ ಮಾಡ್ತಿದ್ದ ಏನಂದರೆ, ಅರಬೆಲ್ಲನನ್ನು ಮದುವೆ ಆಗಲಿ ಬಿಡಲಿ, ಆದರೆ ಅವಳ ಎಲ್ಲ ಆಸ್ತಿಗೂ ನಾನೇ ವಾರಸ್ದಾರ ಅಂತ ಅಂದ್ಕೊಂಡು ಅವಳ ಮನೆ ಎಲ್ಲ ಪೇಪರ್ಸನ್ನು ಅವನು ಸಹಿ ಮಾಡಿಕೊಂಡು ಇಟ್ಕೊಂಡಿದ್ದ. ಈಗ ಇನ್ನೊಂದು ವಿಷಯ, ನಿಜ ವಿಷಯ ಹೊರ ಬರ್ತದೆ. ಅದೇನೆಂದರೆ, ಒಲಿವಿಯಾನ ಡೆತ್ ಆಗಲಿಲ್ಲ, ಒಲಿವಿಯಾ ಬದುಕಿದ್ದಾಳೆ ಅನ್ನೋದು. ಸ್ಕ್ವೇರ್ ಮತ್ತು ಒಲಿವಿಯಾನಿಗೆ ಮೊದಲು ಏನು ಮದುವೆ ಆಗಿತ್ತು ಅದು ಇಲ್ಲೀಗಲ್ ಮದುವೆಯಾಗದೆ ಲೀಗಲ್ ಆಗಿ ವಿವಾಹವಾಗಿತ್ತು. ಇದರಿಂದಾಗಿ ಸ್ಕ್ವೇರ್ ಮತ್ತು ಒಲಿವಿಯನ ವಿವಾಹ ನಿಜವಾಗಿಯೂ ನಡೆದಿತ್ತು. ಇದರಿಂದಾಗಿ ಅವನಿಗೆ ಅರಬೆಲ್ಲನ ಯಾವುದೇ ಆಸ್ತಿಪಾಸ್ತಿಗಳು ಸಿಗುವಂತಿರಲಿಲ್ಲ. ಇದರಿಂದ ಸ್ಕ್ವೇರಿಗೆ ತುಂಬ ಆಘಾತವಾಗುತ್ತದೆ. ಅವನು ತನ್ನ ಅಂಕಲ್ ಸರ್ ವಿಲಿಯಂನೊಟ್ಟಿಗೆ ಕ್ಷಮೆ ಕೇಳ್ತಾನೆ. ಸರ್ ವಿಲಿಯಂ ಸೋಫಿಯಾನಿಗೆ ಪ್ರಪೋಸ್ ಮಾಡ್ತಾನೆ ಹಾಗೂ ಅದಕ್ಕೆ ಸೋಫಿಯಾ ಕೂಡ ಒಪ್ಪಿಕೊಳ್ತಾಳೆ. ಕಥೆಯ ಕೊನೆಯಲ್ಲಿ ಜಾರ್ಜಿಗೆ ಅರಬೆಲ್ಲನೊಟ್ಟಿಗೆ ಹಾಗೂ ಸೋಫಿಯಾನಿಗೆ ಸರ್ ವಿಲಿಯಂನೊಟ್ಟಿಗೆ ಮದುವೆಯಾಗ್ತದೆ. ಕಥೆಯ ಆರಂಭದಲ್ಲಿ ಯಾವ ವ್ಯಕ್ತಿ ವಿಕರಿಗೆ ಮೋಸ ಮಾಡಿರ್ತಾನೋ ಆ ವ್ಯಕ್ತಿ ತನ್ನ ತಪ್ಪಿನ ಅರಿವಾಗಿ ವಿಕರ್ನ ಎಲ್ಲ ಆಸ್ತಿಪಾಸ್ತಿ ಹಣವನ್ನು ವರ್ಗಾವಣೆ ಮಾಡ್ತಾನೆ. ಇದರಿಂದ ವಿಕರ್ ಪುನಃ ಶ್ರೀಮಂತನಾಗ್ತಾನೆ. ಕಥೆಯ ಕೊನೆಗೆ ವಿಕರ್ ದೇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾನೆ. ಇಲ್ಲಿಗೆ ದ ವಿಕರ್ ಆಫ್ ವೇಕ್ಫೀಲ್ಡ್ ಕಥೆಯ ಕನ್ನಡ ವಿವರಣೆ ಮುಗಿಯಿತು. ನನ್ನ ಶ್ರಮ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಪ್ರೋತ್ಸಾಹಿಸ್ತಾ ಇರಿ. ಧನ್ಯವಾದಗಳು.